ಹುಬ್ಬಳ್ಳಿ ಧಾರವಾಡದಲ್ಲಿ ದಿನದಿಂದ ದಿನಕ್ಕೆ ಮಹಿಳಾ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅದರಲ್ಲೂ ಕೂಡ ಮಹಿಳೆ ಮೇಲಿನ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಸಿಕ್ಕಾಕೊಳ್ತಾ ಇದ್ದ ಹಾಗೆ ಸ್ಥಳೀಯರೇ ಕಾನೂನು ಕೈಗೆತ್ತಿಕೊಂಡಿದ್ದಾರೆ. ನೈತಿಕ ಪೊಲೀಸ್ ಗಿರಿ ಮೆರೆದಂತಹ ಸ್ಥಳೀಯರಿಗೂ ಈಗ ಕಾನೂನು ಸಂಕಷ್ಟ ಎದುರಾಗಿದೆ. ಇನ್ನೊಂದು ಕಡೆಗೆ ಆರೋಪಿಗಳ ಕುಕೃತ್ಯ ಮಾತ್ರ ಬೆಚ್ಚಿ ಬೀಳಿಸೋ ರೀತಿ ಇದೆ. ಹುಬ್ಬಳ್ಳಿಯಲ್ಲಿ ಯುವಕರಿಂದ ಗ್ಯಾಂಗ್ ರೇಪ್ ಪ್ರಕರಣ. ವಿಡಿಯೋ ಹರಿಬಿಟ್ಟಿದ್ದ ಕಾಮುಕರ ಬಂಧಿಸಿದ ಪೊಲೀಸರು. ಇಬ್ಬರು ಯುವಕರು ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟು ವೈರಲ್ ಮಾಡಿ ವಿಕೃತಿ ಮೆರೆದಿದ್ರು. ಇದರಿಂದ ಕೋಪಗೊಂಡ ಸ್ಥಳೀಯರು ಅತ್ಯಾಚಾರಿಗಳನ್ನ ಹಿಡಿದು ತಲೆಬೋಳಿಸಿ ಥಳಿಸಿ ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಶಿವಾನಂದ್, ಗಣೇಶ್ ಗಿಡ್ಡಣ್ಣವರ್ ಬಂಧಿತ ಆರೋಪಿಗಳು ಎಂದು ಗುರುತಿಸಲಾಗಿದೆ. ಪ್ರದೀಪ್ ಎಂಬಾತ ವಿಡಿಯೋ ವೈರಲ್ ಮಾಡಿದ ಆರೋಪಿ. ಹಾವೇರಿ ಮೂಲದ ಮಹಿಳೆ ತನ್ನ ಗಂಡನನ್ನ ಬಿಟ್ಟು ಹುಬ್ಬಳ್ಳಿಯಲ್ಲಿ ವಾಸವಿದ್ಲು. ಜನವರಿ 9ರಂದು ಅಂಬೇಡ್ಕರ್ ಮೈದಾನದಿಂದ ಮಹಿಳೆಯನ್ನ ಇಬ್ಬರು ಯುವಕರು ಆಟೋದಲ್ಲಿ ಕರೆದುಕೊಂಡು ಹೋಗಿ ಆಕೆಗೆ ಮದ್ಯ ಕುಡಿಸಿ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿಕೊಂಡಿದ್ರು. ಒಂದು ದಿನದ ನಂತರ ಮಹಿಳೆ ಠಾಣೆಗೆ ಬಂದು ದೂರು ನೀಡಿದ್ಲು. ಬಳಿಕ ಸ್ಥಳೀಯರು ಆರೋಪಿಗಳಾದ ಶಿವಾನಂದ್, ಗಣೇಶ್ನನ್ನ ಹಿಡಿದು ಥಳಿಸಿದ್ದಾರೆ. ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿ ತಲೆ ಬೋಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆ ಹೆಣ್ಮಗಳ ಕೂಟಾಗ ಅನೈತಿಕವಾಗಿ ವರ್ತನೆ ಮಾಡಿ ವಿಡಿಯೋ ಮಾಡ್ಯಾರ. ಅಲ್ಲಿ ಏನ್ ಮಾಡ್ರಿ 200-300 ಜನ ಆ ಹುಡುಗರನ್ನ ಬಿಡುದು ಬೇಡ, ಇಂಥ ಕೆಟ್ಟ ಕೆಲಸ ಮಾಡ್ಯಾರ, ಸಮಾಜಕ್ಕೆ ಕಳಂಕ ಬರುವಂಥ ಕೆಲಸ ಮಾಡ್ಯಾರ ಅಂತೇಳಿ ಮಾಡಲಿಕ್ಕೆ ಸುಮಾರು ಒಂದು 200-300 ಜನ ಹೋಗಿದ್ರು. ಅದನ್ನು ಸರಿಸಿ ಅವ್ರನ್ನ ತಂದು ಸಮಾಜ ಇದ್ರಾಗ ತಂದು ಆಫೀಸ್ದಾಗ ತಂದು ಕುಂದಿರಿಸಿ ಇದು ತಪ್ಪು ಮಾಡ್ಯಾರ, ಇವ್ರ ಮೇಲೆ ನಾವು ಕ್ರಮ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿ ಇದನ್ನು ಮಾಡ್ತೀವಿ, ಅದ್ರ ಬಗ್ಗೆ ಕ್ರಮ ಮಾಡಿಸ್ತೀವಿ ಅಂದ್ರೆ ಇಲ್ಲ ಪಬ್ಲಿಕ್ ಏನು ಮಾಡ್ಯಾರ ಅವ್ರನ್ನ ತಲೆ ಬೋಡಿಸಿ ಆಮೇಲೆ ಸ್ಟೇಷನ್ಗೆ ಒಪ್ಪಿಸ್ಬೇಕು, ಇಲ್ಲಾಂದ್ರೆ ನಮ್ಮ ಕೈಯಾಗ ಕೊಡ್ರಿ, ನಾವು ಅವ್ರನ್ನ ಏನು ಶಿಕ್ಷೆ ಕೊಡ್ತೇವೆ ಅಂತೇಳಿ ಜನ ಆಗ್ರಹ ಮಾಡ್ರ. 4 ಮಂದಿ ಕೂಡಿ ಬಲಾತ್ಕಾರ ಮಾಡ್ಯಾರ್ರಿ, ಅದ್ರ ಸಲುವಾಗಿ ಹಿಡ್ಕೊಂಡು ಬಂದಾರ್ರಿ. ಅವ್ರ ನಮ್ಮ ಮನೆಯವ್ರು ಇದು ಆ ದಿನ ರೀ ಹುಡುಗಿಗೆ ಯಾಕೆ ಹಂಗೆ ಮಾಡಿರಿ ಅಂತ ಎಲ್ಲ ಹೆಣ್ಣು ಮಕ್ಳು ಅಂದ್ರೆ ಒಂದರಿ, ಈಗ ನಾವು ಅಂದ್ರೂ ಒಂದರಿ, ಅವ್ರು ಅಂದ್ರೂ ಒಂದರಿ, ಅದ್ರ ಸಲ ಯಾಕೆ ಹಂಗೆ ಮಾಡಕ್ಕೆ ಹೋಗ್ಯಾರ ಅಂತ ಅಂದಿದ್ಕ ಇವ್ರು ತಂದು ಹಾಕ್ಯಾರಿ. ನಮ್ಮ ಮನೆ ಮುಂದೆ ತಂದು ಹಾಕ್ಯಾರಿ. ನಮ್ಮ ಮನೆಯವ್ರಿಗೆ ಎಲ್ಲಾರು ಹಿಡ್ದಾರ ನೋಡ್ರಿ, ಬಿಡ್ಬೇಕ್ರಿ ಇವತ್ತು. ಏನೂ ಆಗ್ಲಿ ತೆಪ್ಪಲ್ರಿ, ಅವ್ರು ಮಾಡಿದ್ಕ ಮಾಡ್ಯಾರ್ರಿ, ಅದು ತೆಪ್ಪ ಐತ್ರಿ ನಮ್ದು. ಈಗ ಏನೈತ್ರಿ ಬಿಡುದು ಅಷ್ಟೇ ಕೆಲಸ ರೀ ಈಗ ನಮ್ಗೆ. ಆದ್ರೆ ಸತ್ರ ಏನ್ ಮಾಡ್ತೀರಿ ಹುಡುಗಿ, ನಾಳೆ ಅಕ್ಕಿದ್ ಮಾಡೋದು ಬಿಟ್ಟಿಲ್ರಿ, ನಾಳೆ ನಮ್ಮ ಮಕ್ಕಳು ಇರ್ತಾವ್ರಿ, ನಾಳೆ ಅವಾಗ ಅವ್ರಿಗೆ ಮಾಡಂಗಿಲ್ಲ ಅಂತ ಏನ್ ಚರ್ಚೆ ಹಿಡಿಬೇಕ್ರಿ. ಇನ್ನು ಹಳೆ ಹುಬ್ಬಳ್ಳಿಯ ಪೊಲೀಸರು ಗ್ಯಾಂಗ್ ರೇಪ್ ಪ್ರಕರಣದ ಜೊತೆಗೆ ಆರೋಪಿಗಳನ್ನ ಥಳಿಸಿದ ಆರೋಪದ ಮೇಲೆ ಸ್ಥಳೀಯರ ಮೇಲೆ ದೂರು ದಾಖಲಿಸಿಕೊಂಡಿದ್ರು. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಗೆ ಮುಂದಾದ್ರು. ಈ ನಡುವೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆಯಿತು. ಸ್ಥಳಕ್ಕೆ ಬಂದ ಪೊಲೀಸರು ಸ್ಥಳೀಯರಿಗೆ ಕಾನೂನಿನ ಅರಿವು ಮೂಡಿಸಿದ್ರು. ಒಬ್ಬ ಮಹಿಳೆಯನ್ನು ಕರ್ಕೊಂಡು ಹೋಗಿ ಇಬ್ಬರು ಅನುಚಿತವಾಗಿ ನಡ್ಕೊಂಡಿದ್ದಾರೆ. ಅದರ ಕುರಿತಾಗಿ ಪ್ರಕರಣ ದಾಖಲಾಗಿ ಅವರು ಅರೆಸ್ಟ್ ಆಗಿದ್ದಾರೆ. ಆ ಇಬ್ಬರು ಆರೋಪಿಗಳೇನಿದ್ರು ಅವರುಗಳು ಈ ಥರ ಕೃತ್ಯ ಮಾಡೋದ್ರಿಂದ ಅಲ್ಲಿ ಸ್ಥಳೀಯ ಸಮುದಾಯ ಏನಿದೆ ತುಂಬ ಚಿಕ್ಕ ಸಮುದಾಯ, ಒಂದು 200 ಪಾಪ್ಯುಲೇಷನ್ ಇರುವಂಥದ್ದು. ಹಂಗಾಗಿ ಅವರುಗಳು ನಮ್ಮ ಕಮ್ಯುನಿಟಿ ಬಗ್ಗೆ ಸಮಾಜದಲ್ಲಿ ಕೆಟ್ಟ ಸಂದೇಶ ಹೋಗುತ್ತೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಅವರು ಒಡೆದು ಬುದ್ಧಿ ಕಲಿಸುವಂಥ ಕೆಲಸ ಮಾಡಿದ್ದಾರೆ. ಸ್ವಲ್ಪ ಹೊಡೆದಿದ್ದಾರೆ ಚೆನ್ನಾಗಿ. ಹಾಗಾಗಿ ಆರೋಪಿ ಕೊಟ್ಟ ಕಂಪ್ಲೇಂಟ್ ಮೇಲೆ ಅದು ಒಂದು ಪ್ರಕರಣ ಕೂಡ ದಾಖಲೆ. ಒಟ್ಟಲ್ಲಿ ಹುಬ್ಬಳ್ಳಿಯಲ್ಲಿ ಮಹಿಳಾ ದೌರ್ಜನ್ಯಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಹೀಗಾಗಿ ಜನ ಕಾನೂನು ಕೈಗೆತ್ತಿಕೊಳ್ಳುತ್ತಿರುವುದು ವಿಪರ್ಯಾಸದ ಸಂಗತಿ. ಇನ್ನಾದರೂ ಪೊಲೀಸರು ನಗರದಲ್ಲಿ ಹೆಚ್ಚಿನ ಗಸ್ತು ತಿರುಗಿ ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕಬೇಕಿದೆ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.